ಕರಿ ಗೌತಮ ನಾನು ಹೋಗಿದ್ದೇನೆ. ತೆಂಗಿನ ತೋಟ ಬೀಳ್ತಾ ಇದೆ ಸಿಂಗಲ್ ವಾಲ ಆಪ್ಲೆ ನಮ್ ಕ್ಯಾಮ್ರಾಸ್ ನಮ್ ಕಥೆ ಅಷ್ಟೇ ಅಲ್ವಾ ಡೈರೆಕ್ಟ್ ಒಂದು ಸರಿ ಸರಿ ಸುಮ್ಮನೆ ಮನ್ಗೊಂದು ಹಾಕಿಸ್ಬೇಕು ನೀವು ಇದಕ್ಕೂ ಹೋಗೈತೆ ಏನೋ ಕೆಳಗಡೆ ಆಫ್ ಮಾಡಿ ಮೇಲ್ಗಡೆ ಅನ್ನದ ಸಿಂಗಲ್ ವಾಲ ಆಫ್ ಮಾಡದ ಇದನ್ನ ತೆಂಗಿನ ತೋಟದ ಆನ್ ಮಾಡಿ ಅದ್ರ ಇದು ಆಫ್ ಮಾಡು. ಏನೇನು ಕಳ್ತರಾಗಿದೆ? ಗೋಲ್ಡ್ ಸರ್ ಮತ್ತು ಗೋಲ್ಡ್ ಚೈನು, ಬ್ರೇಸ್ಲೆಟು, ನಮ್ಮ ತಾಯಿ ಒಂದು ಮಂಗಳಸೂತ್ರ ಹೊಸ್ದಾಗಿ ಮಾಡಿಸಿದ್ರು, ರಿಂಗು, ನನ್ನ ಹೆಂಡ್ತಿದೊಂದು ನೆಕ್ಲೇಸು, ಅವಳ ಕಿವಿ ಓಲೆಗಳೊಂದು 5 ಜೊತೆ ಇದ್ದಂಥವು ಅವೆಲ್ಲ, ಇನ್ನೊಂದಷ್ಟು ಸಣ್ಣ ಪುಟ್ಟ ಉಂಗುರಗಳು ಎಲ್ಲ ಸೇರಿ ಹೋಗ್ಬೋದು ಸರ್. ಒಟ್ಟಿಗೆ ಎಷ್ಟು ಬೆಲೆ ಬರುತ್ತೆ ಸರ್? ಒಂದು ಅಂದಾಜು ಇರ್ಬೋದು ಸರ್, 9-10 ಲಕ್ಷ ಆಗ್ಬೋದು. ಆಗಿನ ರೇಟ್ ಹಳೆಯ ರೇಟೆಲ್ಲ ಆಯ್ತಿತ್ತು 10 ಲಕ್ಷ. ವ್ಯಾಲ್ಯೂ ಅಷ್ಟು ಕರೆಕ್ಟಾಗಿ ನಿಮ್ಮ ಹೆಸರು ಏನಂದ್ರಿ ಸರ್? ಜಯಪ್ರಕಾಶ್ ಕೆ. ಎಷ್ಟು ಗಂಟೆಲಿ ನಡೀತು? ಯಾವ ಥರ ಗೊತ್ತಿಲ್ಲ ಸರ್. ಮೊದಲು ರಾತ್ರಿಯಿಂದ ನಾವು ಅಲ್ಲಿದ್ದು ಹಳೆ ಮನೆ ಶಿಫ್ಟ್ ಮಾಡ್ತಾಯಿದ್ವಿ, ಅಲ್ಲೊಂದಷ್ಟು ಲಗೇಜ್ ಇತ್ತು. ಅದನ್ನ ಇಲ್ಲೆಲ್ಲ ಮಾಡಿ ಇಟ್ಬಿಟ್ಟು ಬೀಗ ಹಾಕೊಂಡು ಅಲ್ಲಿ ಹೋಗಿದ್ವಿ, ಕ್ಲೀನ್ ಮಾಡಿ ಬೀಗ ಹಾಕ್ಕೊಂಡು ಟಯರ್ಡ್ ಆಗಿಬಿಟ್ಟು 2-3 ದಿನ ನಮಗೇನು ಸುಸ್ತಾಗಿ ಮಲಗಿಬಿಟ್ವಿ ಇಲ್ಲಿ. ಅವತ್ತು ಗುರುವಾರನೇ ಶಿಫ್ಟ್ ಮಾಡಿ ಪೂಜೆ ಮಾಡಿದ್ವಿ ಇಲ್ಲಿ. 2 ದಿನವೂ ಹಂಗೆ ಆಗಿತ್ತು. 3ನೇ ದಿನ ಈ ಥರ ಆಗಿದೆ. ಶನಿವಾರ ಬೆಳಗ್ಗೆ ಬಂದು ನೋಡಿದಾಗ ಡೋರ್ ಓಪನ್ ಇತ್ತು. ಡೋರ್ ಓಪನ್ ಇದೆಲ್ಲ ನಾರು ಓಪನ್ ಮಾಡಿರಲಿಲ್ಲ ಅಂತ ಒಳಗೆ ನೋಡಿದಾಗ ಡೋರ್ ಓಪನ್ ಆಗಿದೆ. ಈಗ ಈ ಮುಸ್ಕುದಾರಿಗಳ ಬಗ್ಗೆ ಅನುಮಾನ ಅಥವಾ ಬೇರೆಯವ್ರ ಬಗ್ಗೆ ಏನಾದರೂ ಅನುಮಾನ? ಇಲ್ಲ ಸರ್, ಬೇರೆಯವ್ರ ಬಗ್ಗೆ ಅಂತಲೇ ನನ್ನ ಮನೆ ಯಾರೋ ಮಾಡಿರ್ಬೇಕು, ಯಾರು ಮಾಡಿದಾರೆ ನನಗೆ ನಿಂತಿದ್ದಾರೆ. ಕೆಲವ್ರಿಗೆ ಮಾಡಿದರೆ ಯಾರೋ ಕಳ್ರು ಅಂತ, ಅವರು ತುಂಬ ಎಕ್ಸ್ಪರ್ಟ್ ಇರೋ ಅಂಥವ್ರು ಮಾಡಿರ್ಬೇಕೇನೋ ಅಂತ ಅನಿಸುತ್ತೆ. ಈಗ ಯಾವತ್ತು ನಡೀತು? ಶನಿವಾರ. ಯಾವತ್ತು ನಡೀತು? ಶನಿವಾರ ರಾತ್ರಿ. FIR ಆಗಿರೋದು ಯಾವಾಗ ಸರ್? ಶನಿವಾರ ರಾತ್ರಿ ಆಗಿದೆ. ನಮ್ಗೆ ಗೊತ್ತಾದ ಬೆಳಗ್ಗೆ, ಭಾನುವಾರ ಬೆಳಗ್ಗೆ ನಿನ್ನೆ. ಸೊ ನಿನ್ನೆ ಹೋಗಿ ಸ್ಟೇಷನ್ಗೆ ಹೋಗಿ FIR ಮಾಡಿದ್ವಿ ಸರ್. ಓಕೆ ಸರ್.